ಕಾಡಿನ ಬಳಿ ಇರುವ ಒಂದು ಊರಲ್ಲಿ ಕಿಂಗಿಣಿ ಎಂಬುವ ಒಂದು ಹಸುವು ಇತ್ತು. ಕಿಂಗಿಣಿ ನೋಡಕ್ಕೆ ತುಂಬಾ ಸುಂದರವಾಗಿತ್ತು ಮತ್ತು ತುಂಬಾ ದೊಡ್ಡ ಸೋಂಬೇರಿ. ಅರೆ, ಬೆಳಗಾಗ್ಬಿಡ್ತು, ನಾನೀಗ ಎದ್ದೊಳ್ಬೇಕು. ನಂಗ್ ತುಂಬಾ ಹಸಿವಾಗ್ತಾ ಇದೆ. ನಾನು ನದಿಯ ಬಳಿ ಹೋಗಿ ಅಲ್ಲಿರುವ ಹುಲ್ಲನ್ನು ತಿಂತೀನಿ. ಅಲ್ಲಿರುವ ಹುಲ್ಲು ತುಂಬಾನೇ ರುಚಿಯಾಗಿರುತ್ತೆ. ಹಾ, ಅದ್ರ ಬಗ್ಗೆ ಯೋಚನೆ ಮಾಡಿದ್ರೇನೆ ಈಗ್ಲೇ ತಿನ್ಬೇಕನ್ನಿಸ್ತಿದೆ. ಕಿಂಗಿಣಿ, ನಿಲ್ಲು, ಒಬ್ಳೇ ಹೋಗ್ಬೇಡ, ನಾನು ಬರ್ತೀನಿ. ಆನೆಗಳ ಗುಂಪು ನದಿಯ ಬಳಿ ಬಂದಿರುತ್ತೆ. ಒಬ್ಳೆ ಹೋಗೋದು ತುಂಬಾ ಅಪಾಯಕಾರಿ. ಏನಾಗಲ್ಲ ಅಮ್ಮ, ನಾನು ಭದ್ರವಾಗಿರ್ತೀನಿ. ಏನ್ ಮಾಡ್ಲಿ, ಏನ್ ಹೇಳಿದ್ರು ಕೇಳೋದಿಲ್ಲ. ನನಗೆ ಆ ಕುಂಜನ್ ಇಲ್ಲೆಲ್ಲೂ ಕಾಣಿಸ್ತಾ ಇಲ್ಲ. ಬೆಳಗಾಯ್ತಲ್ವಾ, ಅವನೇನ್ ಇನ್ನೂ ಎದ್ದಿಲ್ವಾ? ನನ್ಗವನು ಎಲ್ಲೂ ಇಲ್ಲೂ ಕಾಣಿಸ್ತಿಲ್ಲ. ನಾನು ಅವನ್ ಮನೆಗೆ ಹೋಗಿ ಅನ್ನ ಕರ್ಕೊಂಡ್ ಬರ್ತೀನಿ. ಕಿಂಗಿಣಿ ಕರು ಮತ್ತೆ ಕುಂಜನ್ ಎಂಬುವ ಒಂದು ಇರುವೆ ಅದರ ತುಂಬಾ ಒಳ್ಳೆ ಸ್ನೇಹಿತೆ ಆಗಿದ್ಲು. ಕುಂಜ, ಕುಂಜ, ಬೇಗ ಆಚೆ ಬಾ, ನಾವ್ ಹೋಗ್ಬೇಕಲ್ವಾ? ನೋಡ್ತಿದ್ರೆ ಬೆಳಗಾದಂಗ ಅನಿಸ್ತದೆ. ಅರೆ, ಏನು ಕಿಂಗಿಣಿ, ಬೆಳಗ್ಗೆ ಎಳ್ಳೊರಟೆ? ಬೇಗ ಬಾ, ನಂಗ್ ತುಂಬಾ ಹಶ್ವಾಗ್ತಿದೆ. ನದಿ ಹತ್ರ ಹೋಗಿ ಅಲ್ಲಿರುವ ಹುಲ್ಲು ತಿನ್ಬೇಕಂತ ಆಸೆ. ಹಾಗಾದ್ರೆ ನೀನ್ ಬೇಗ ಹೋಗಿ ಹುಲ್ಲು ತಿನ್ಬಿಟ್ಟು ಬೇಗ ಬಾ. ನೆನ್ನೆನೆ ನನ್ ಬೇಕಾದ ಆಹಾರ ಎಲ್ಲ ಮನೇಲಿ ತುಂಬಿಸಿಟ್ಟಿದ್ದೇನೆ. ಹಂಗ್ ಹೇಳ್ಬೇಡ ಕುಂಜ, ನನ್ ಜೊತೆ ಬರಲ್ಲ ಅಂತ ಹೇಳೋದು ಸರಿ ಇಲ್ಲ. ಆನೆಗಳ ಗುಂಪು ಆಲ್ರೆಡಿ ನದಿ ಹತ್ರ ಬಂದಿರುತ್ತೆ. ಮಾನ್ಯ ನಾನೇ ತುಂಬಾನೇ ಕೆಟ್ಟವನು. ನನ್ನ ನೋಡ್ದಾಗಲ್ಲ ನನ್ನನ್ನ ಇಟ್ಕೊಳಕ್ ಬರ್ತಾನೆ. ಅವನು ನನ್ನನ್ನ ಹುಲ್ಲು ತಿನ್ನೋದಕ್ಕೆ ಬಿಡೋದೇ ಇಲ್ಲ. ಅವನು ಹುಲ್ಲು ತಿನ್ನಲ್ಲ, ನನ್ನನ್ನ ಕೂಡ ತಿನ್ನಕ್ ಬಿಡೋದಿಲ್ಲ. ಹಾ, ಹಂಗ ಸರಿ. ಅದಕ್ಕೆ ನಾನ್ ಬಂದು ಏನ್ ಮಾಡ್ಲಿ? ನೀನು ನನ್ ಜೊತೆ ಇದ್ರೆ ಮಾತ್ರ ಸಾಕು. ನಾನು ಹುಲ್ಲನ್ನು ತಿನ್ನುವ ಸಮಯದಲ್ಲಿ ನೀನು ನದಿಯ ಕಡೆ ಗಮನ ಕೊಡು. ಅವ್ರು ಆಚೆ ಬರ್ತಿದಾರಂತ ಗೊತ್ತಾಗುವಾಗ ನಾವಿಬ್ರು ಅಲ್ಲಿಂದ ಓಡೋಗ್ಬಿಡೋಣ. ಅದೇನಾ ವಿಷಯ? ಹಾಗಾದ್ರೆ ನಾನ್ ಬರ್ತೀನಿ. ಕುಂಜನ್ ಮತ್ತೆ ಕಿಂಗಿಣಿ ಇಬ್ರು ನದಿಯ ಬಳಿ ಹೋಗ್ತಾರೆ. ಅರೆ ಕಿಂಗಿಣಿ, ನಾವು ಆ ಮಾನ್ಯ ಆನೆನ ಅಷ್ಟು ಸುಲಭವಾಗಿ ಹೋಗಕ್ ಬಿಡ್ಬಾರ್ದು. ಅವನೇನು ಆ ಹುಲ್ಲನ್ನ ತಿನ್ನಲ್ಲ, ಮತ್ತೆ ನಿನ್ನನ್ನು ಅವ್ನ್ ತಿನ್ನಕ್ ಬಿಡಲ್ಲ. ಇದು ತುಂಬಾ ಕೆಟ್ಟ ವಿಷಯ ಅಲ್ವಾ? ಹಾ, ನೀನೇನೋ ಸರಿಯಾಗಿ ಹೇಳ್ತಿದ್ಯಾ. ಆದ್ರೆ ನಾವು ಆನೆಗಳ ಜೊತೆ ಏನಾದ್ರೂ ಮಸ್ತಿ ಮಾಡಿದ್ರೆ ಅವ್ರು ನಮ್ಮನ್ನ ಸುಮ್ನೆ ಬಿಡಲ್ಲ. ಆನೆಗಳು ತುಂಬಾನೇ ಶಕ್ತಿಶಾಲಿಯಾಗಿರ್ತವೆ. ನಮ್ ಕೈಲವ್ರನ್ನ ಸೋಲ್ಸಕ್ಕೆ ಆಗೋದಿಲ್ಲ. ಆದ್ರಿಂದಾನೇ ಆನೆಗೆ ತುಂಬಾನೇ ಅಹಂಕಾರ. ಅವನ ಅಹಂಕಾರವನ್ನು ಇವತ್ತು ನಾನು ಭಸ್ಮ ಮಾಡ್ತೀನಿ. ನೀನು ತುಂಬಾ ಚಿಕ್ಕದಾಗಿದೀಯ, ಅದರ ಜೊತೆ ನಿನ್ ಕೈಲಿ ಜಗಳ ಮಾಡಕ್ಕಾಗಲ್ಲ. ಆ ಆನೆ ನಿನ್ ಮೇಲೆ ಕಾಲಿಟ್ರೆ ಸಾಕು, ದಡಾಮ್. ಮತ್ತೆ ಬೇರೆ ವಿಷಯ ನಿಂಗ್ ಗೊತ್ತೇ ಇರುತ್ತೆ. ಹಾ, ನಾನು ಚಿಕ್ಕದಾಗೇ ಇದ್ದೀನಿ, ಅದೇನೋ ನಿಜ. ಆದ್ರೆ ನನ್ ಕೈಲಿ ಕೂಡ ತುಂಬಾ ವಿಷಯಗಳು ಮಾಡಕ್ಕಾಗತ್ತೆ. ಸರಿ, ಬಾ ನೋಡೋಣ ಈ ಚಿಕ್ಕ ಕುಂಜನ್ ಆನೆಗಳನ್ನ ಏನ್ ಮಾಡತ್ತಂತ. ನೀನು ಬರೀ ನೋಡ್ತಿರು, ನನ್ ಕೈಲಿ ಏನ್ ಮಾಡಕ್ಕಾಗತ್ತೆ ಅಂತ ನಾನ್ ನಿನಗೆ ತೋರಿಸ್ತೀನಿ. ಹೋಗು, ನೀನ್ ಹೇಳೋದ್ ಕೇಳ್ತಿದ್ರೇನೆ ನನಗೆ ತುಂಬಾ ಭಯ ಆಗ್ತಾ ಇದೆ. ಅರೆ, ಭಯ ಪಡ್ಬೇಡ.
ಅಲ್ಲಿ ಕಿಂಗಿನಿ ಹೊಲ್ ತಿಂತಾ ಇದೀಯಾ? ಅದಕ್ಕೆ ಇವತ್ತು ಎಲ್ಲಿಂದ ಆ ಧೈರ್ಯ ಬಂತು? ಅದು ನನ್ನ ಇಲ್ಲಿ ನೋಡೇ ಇಲ್ವಾ? ಪರವಾಗಿಲ್ಲ, ನಾನು ಹೋಗಿ ಮಾತಾಡ್ತೀನಿ. ಅರೇ ನೋಡು, ನಮ್ಮನ್ನ ನೋಡ್ಬಿಟ್ಟ. ಈಗ ನಾವೇನ್ ಮಾಡೋದು? ನೀನು ಏನು ಯೋಚನೆ ಮಾಡದೆ ಹೊಟ್ಟೆ ತುಂಬಾ ಹುಲ್ಲನ್ನು ತಿನ್ನು. ನಾನು ಅಷ್ಟು ಜೋರಾಗಿ ಕೂಗ್ದೆ, ಆದರೂ ಕೂಡ ನನ್ನ ಮಾತಿಗೆ ಬೆಲೆನೇ ಇಲ್ವಾ? ನಾನು ಹೋಗಿ ಅವ್ರನ್ನ ಹಿಡಿಲೇಬೇಕೀಗ. ಮನ್ಯನ್ ಜೊತೆ ನಾನ್ ಮಾತಾಡ್ತೀನಿ. ಮನ್ಯ, ಅಲ್ಲೇ ಇರು. ಕಿಂಗಿನಿ ಯಾವಾಗ್ಲೂ ನಿನ್ನ ಹಿಂಸೆ ಮಾಡೇ ಇಲ್ಲ. ಹಂಗಿದ್ದಾಗ ಕಾರಣನೇ ಇಲ್ದೆ ನೀನ್ ಯಾಕೆ ಯಾವಾಗ್ಲೂ ಅದಕ್ಕೆ ಹಿಂಸೆ ಕೊಡ್ತೀಯಾ? ಇದೆಲ್ಲ ಹೇಳೋದಕ್ಕೆ ನೀನ್ ಯಾರು? ನಾನು ನಿನ್ಮೇಲೆ ಕಾಲಿಟ್ರೆ ಹಾಗೆ ಚಟ್ನಿ ಆಗ್ಬಿಡ್ತೀಯ. ನಿಂಗೆ ಜೀವದ ಮೇಲೆ ಆಸೆ ಅಂತ ಇದ್ರೆ ನಮ್ಮಿಬ್ರ ಮಧ್ಯ ನೀನು ಬರ್ಲೇಬಾರ್ದು. ಪುಂಜ, ತುಂಬ ನೋವಾಗ್ತಾ ಇದೆ. ದಯವಿಟ್ಟು ನನ್ನ ಸೊಂಡ್ಲಿಂದ ಹೊರಗಡೆ ಬಂದ್ಬಿಡು. ನಾನಿಲ್ಲಿಂದ ಅಷ್ಟು ಸುಲಭವಾಗಿ ಆಚೆ ಬರೋದಿಲ್ಲ. ನೀನು ಕಿಂಗನಿಗೆ ಇನ್ಮೇಲೆ ಏನು ತೊಂದರೆ ಕೊಡೋದಿಲ್ಲ ಅಂತ ನನಗೆ ಪ್ರಮಾಣ ಮಾಡಿದ್ರೆ ಮಾತ್ರ ನಾನು ಆಚೆ ಬರ್ತೀನಿ. ಕುಂಜ, ಇಲ್ಲ ಕುಂಜ, ಇನ್ನು ಮುಂದೆ ಕಿಂಗಿನಿಗೆ ನಾನು ತೊಂದರೆನೇ ಕೊಡೋದಿಲ್ಲ. ದಯವಿಟ್ಟು ಹೊರಗಡೆ ಬಂದ್ಬಿಡು. ಮನಿಯ, ನೀನು ಶಕ್ತಿಶಾಲಿ. ಆದ್ರೆ ಬೇರೆಯವ್ರನ್ನ ಭಯ ಪಡಿಸೋದಕ್ಕೆ ಆ ಶಕ್ತಿಗಳನ್ನ ನೀನು ಉಪಯೋಗ ಮಾಡಬಾರ್ದು. ನಿನ್ನ ಶಕ್ತಿಗಳನ್ನು ಬೇರೆಯವರಿಗೆ ಸಹಾಯ ಮಾಡೋದಕ್ಕೆ ನೀನು ಉಪಯೋಗಿಸ್ಕೋಬೇಕು. ಅವತ್ತಿಂದ ಮನಿಯನಾನೆ ಯಾವೊಂದು ಜಂತುಗೂ ತೊಂದರೆಯನ್ನು ಕೊಟ್ಟಿಲ್ಲ. ಅದು ಮಾತ್ರ ಅಲ್ಲ, ಕುಂಜನ್, ಕಿಂಗಿನಿ ಮತ್ತೆ ಮನಿಯನ್ ತುಂಬಾನೇ ಒಳ್ಳೆ ಸ್ನೇಹಿತರಾಗ್ಬಿಟ್ರು.